ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಕೃತಿ ಅಕ್ಷು. ತುಂಬ ದಿನಗಳ ನಂತರ ಮತ್ತೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕೆಲವೊಂದು ಕಾರಣಗಳಿಂದ ನನಗೆ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ. ಇನ್ಮೇಲೆ ನಾನು ಡೈಲಿ ವ್ಲಾಗ್ಸ್ ಮತ್ತು ಕುಕ್ಕಿಂಗ್ ರೆಸಿಪಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಿಗ್ಗೆನೇ ಬೇಗ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿ ರಾಯರಿಗೆ ಪೂಜೆನ ಮಾಡಿದ್ವಿ. ಮಕ್ಕಳಿಗೆ ಸಮ್ಮರ್ ಹಾಲಿಡೇ ಇರೋದ್ರಿಂದ ಫುಲ್ ಡೇ ನನ್ನ ಮಕ್ಕಳಂತೂ ಆಟದಲ್ಲೇ ಬ್ಯುಸಿಯಾಗಿರ್ತಾರೆ. ನಾವು ಚಿಕ್ಕವರಿರುವಾಗ ಸಮ್ಮರ್ ಹಾಲಿಡೇ ಬಂತಂದರೆ ಅಜ್ಜಿ ಮನೆಗೆ ಊರಿಗೆಲ್ಲ ಸುತ್ತಾಡ್ತಾ ಇರ್ತಿದ್ವಿ. ಆದರೆ ಇವಾಗ ಮಕ್ಕಳಿಗೆ ಹೊರಗಡೆ ಬಿಸಿಲಿಗೆ ಹೋಗೋದಂದರೆ ತುಂಬಾ ಬೋರ್ ಆಗಿರುತ್ತೆ. ನನ್ನ ಮಕ್ಕಳಿಗಂತೂ ಮನೆಯಲ್ಲೇ ಆಟ ಆಡೋದಂದರೆ ತುಂಬ ಇಷ್ಟ. ಅವರು ಫುಲ್ ಡೇ ಆ ಮನೆಯಲ್ಲೇ ಆಟ ಆಡ್ತಾ ಇರ್ತಾರೆ. ಅವರು ಆಟ ಆಡೋ ಅಷ್ಟರಲ್ಲಿ ನಾನು ಊಟಕ್ಕೆ ರೆಡಿ ಮಾಡಿಕೊಂಡೆ. ತುಂಬಾ ಬಿಸಿಲಿರೋದ್ರಿಂದ ನಾನು ಸಬ್ಜಾ ಸೀಡ್ಸನ್ನು ನೀರಲ್ಲಿ ನೆನೆಸಿಟ್ಟು ಡೈಲಿ ಕುಡಿತೀನಿ. ಇದರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು. ಅಷ್ಟರಲ್ಲಿ ಊಟ ರೆಡಿ ಆಯಿತು. ಮಕ್ಕಳಿಗೆಲ್ಲ ಊಟ ಮಾಡಿಸ್ಕೊಂಡು ನಾನು ಊಟ ಮಾಡಿದೆ. ನಮ್ಮದು ಒಂದು ಪಾರ್ಸೆಲ್ ಬರೋದಿತ್ತು, ಅದು ಕೂಡ ಇವತ್ತು ಓಪನ್ ಮಾಡ್ತಾಯಿದ್ದೀನಿ. ಫಾಟ್ ನಾನು ಮೀಶೋದಲ್ಲಿ ತರಿಸಿದ್ದು ತುಂಬಾ ಚೆನ್ನಾಗಿ ಬಂದಿದೆ. ಹೇಗೆ ಬರುತ್ತೆ ಅನ್ನೋ ಡೌಟ್ ಕೂಡ ತುಂಬಾ ಇತ್ತು. ತರಿಸಿದ ಮೇಲೆ ತುಂಬ ಇಷ್ಟ ಆಯಿತು. ಕಲರ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನಾನು 2 ಫಾಟನ್ನು ಆರ್ಡ್ರ್ ಮಾಡಿದ್ದೆ. ಎರಡೂ ಕೂಡ ತುಂಬಾ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಬಂದಿದೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಯಾರಿಗಾನ ಬೇಕಿದ್ರೆ ತರಿಸ್ಕೊಳ್ಬೋದು. ನಾನು ಬೇಕಿದ್ರೆ ಲಿಂಕ್ ಹಾಕಿರ್ತೀನಿ. ಇವತ್ತಿನ ಫುಲ್ ಡೇ ಇದರಲ್ಲೇ ಕಳೆದೋಯ್ತು. ಮಕ್ಕಳಂತೂ ಫುಲ್ ಆಟದಲ್ಲೇ ಬ್ಯುಸಿಯಾಗಿಬಿಟ್ರು. ಹಾಗೆ ಅವ್ರು ನೋಡ್ತಾ ನೋಡ್ತಾ ಸಂಜೆ ಟೈಮ್ಗೆ ತುಂಬ ಮೋಡ ಕವಿದ ವಾತಾವರಣ ಆಯಿತು. ಮಳೆ ಬರೋ ರೀತಿ ಇತ್ತು. ದೇವರಂತೆ ಮಕ್ಕಳಂತೆ ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ, ಇಬ್ಬರ ಕಪ್ಪರು ಕಪ್ಪಲವಿಲ್ಲ. ಮನದಲ್ಲೂ ಮಿಹಿಯೇ ಸುಪುಡಂ ಎಲ್ಲ ದೇವರೇ ಸಿತಳಿತಾ ಇರ ಪಪಿ ಏಕಲೆ ಎಲ್ಲರಿಗೂ ಕಾಣಬೇಕು ಅವನದೇ ಕಲೆ, ಎಲ್ಲರಿಗೂ ಕಾಣಬೇಕು ರಾಘವಿಂದಯ ಸತ್ತರಮ್ಮಲ ತಾಯ ಭಜತಾಂ ಕಷ್ಟಲು ಸಾನ ನಮತಾಂ ಕಾಮಧೇನವೇ. ಗುಡ್ ನೈಟ್. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.